ಅನಂತರಾವ್ ಎಜುಕೇಶನ್ಗೆ ಸ್ವಾಗತ. ನೋಡಿ, ಇವತ್ತಿನ ಟಾಪಿಕ್ ಏನಿದೆ ಅಂತಂದ್ರೆ ರೌಂಡ್ ಟು ಡೆಸಿಮಲ್ ಪ್ಲೇಸಸ್ ಅನ್ನುವಂಥದ್ದು ಟಾಪಿಕ್. ನೋಡಿ, ಈ ಒಂದು ಏನು ಡೆಸಿಮಲ್ ನಂಬರ್ ಅನ್ನ ಕೊಟ್ಟಿದ್ದಾರೆ, ಈ ಲಾಸ್ಟ್ 2 ಡಿಜಿಟ್ ಏನಿದೆ ರೈಟ್ 7.42, ಈ 2 ಡಿಜಿಟ್ಸ್ ಏನಿದೆ ಅಲ್ಲಿಯವರೆಗೂ ಮಾತ್ರ ನಾವು ಬರೆಯಬೇಕು. ಸೊ ಈ 2 ನಂಬರ್ಸ್ ಗಳನ್ನ ಇಟ್ಟುಕೊಂಡು, ಏನು ಉಳಿದಿರುವಂತಹ 2 ನಂಬರ್ಸ್ ಗಳನ್ನ ಇಟ್ಟುಕೊಂಡು ನಾವು ಈ 2 ನಂಬರ್ಸ್ ಗಳನ್ನ ಡಿಸೈಡ್ ಮಾಡಬೇಕು. ಹೇಗೆ ಡಿಸೈಡ್ ಮಾಡ್ತೀವಿ ಅನ್ನುವಂಥದ್ದನ್ನ ನೋಡಿ ಫಸ್ಟ್ ಆಫ್ ಆಲ್ ಈ ಒಂದು ನಂಬರ್ ಏನಿದೆ ನೋಡಿ, ನಾವು 2 ಡಿಜಿಟ್ಸ್ ಅಂತಂತಂದ್ರೆ ಲಾಸ್ಟ್ಗೆ ಇಲ್ಲಿಗೆ ಬರುತ್ತೆ 2 ಅನ್ನುವಂಥದ್ದು. ಬಟ್ ಅದರ ನೆಕ್ಸ್ಟ್ ನಂಬರ್ ಏನಿದೆ 2 ಅನ್ನುವಂಥದ್ದಿದೆ. ಸೊ ಇಲ್ಲಿ ಕಂಡೀಷನ್ ಏನಿದೆ ಅಂತಂತಂದ್ರೆ, ಒಂದು ವೇಳೆ ಈ ನಂಬರ್ ಏನಿದೆ, ಈ ಥರ್ಡ್ ನಂಬರ್ ಏನಿದೆ, ಈ ಥರ್ಡ್ ನಂಬರ್ ಒಂದು ವೇಳೆ 5 ಗಿಂತ ಕಡಿಮೆ ಇತ್ತು ಅಂತಂದ್ರೆ, ಲೆಸ್ ದೆನ್ 5 ಇತ್ತು ಅಂತಂತಂದ್ರೆ ನಾವು ಈ ಒಂದು ಸೆಕೆಂಡ್ ನಂಬರ್ ಏನಿದೆ ಅದನ್ನ ಹಾಗೆ ಇಡಬೇಕು. ಓಕೆ, ಒಂದು ವೇಳೆ ಈ ಥರ್ಡ್ ನಂಬರ್ ಒಂದು ವೇಳೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಇತ್ತು ಅಂತಂದ್ರೆ, ಅಂದ್ರೆ 5 ಆದ್ರೂ ಆಗಿರ್ಬೋದು ಅಥವಾ 5 ಗಿಂತ ಹೆಚ್ಚಿಗಾದ್ರೂ ಆಗಿರ್ಬೋದು. ಸೊ ಆ ಒಂದು ನಂಬರ್ ಇತ್ತು ಅಂತಂದ್ರೆ ಸೆಕೆಂಡ್ ಡಿಜಿಟ್ ನಂಬರ್ ಏನಿರುತ್ತೆ ಅದಕ್ಕೆ ನಾವೇನ್ ಮಾಡಬೇಕು, +1 ಮಾಡಬೇಕು. ಓಕೆ, ನೋಡಿ ಇಲ್ಲಿ ಥರ್ಡ್ ಡಿಜಿಟ್ ಏನಿದೆ 2 ಅನ್ನುವಂಥದ್ದಿದೆ. ಸೊ 5 ಗಿಂತ ಕಡಿಮೆ ಅನ್ನುವಂಥದ್ದಿದೆ. ಸೊ ಈ 2 ಅನ್ನುವಂಥದ್ದನ್ನ ಹಾಗೆ ಇಡಬೇಕು. ಯಾವ 2? ಸೆಕೆಂಡ್ ಡಿಜಿಟಿನ 2 ಅನ್ನುವಂಥದ್ದನ್ನ ಹಾಗೆ ಇಡಬೇಕು. ಸೊ 7.42 ಅನ್ನುವಂಥದ್ದು 2 ಡೆಸಿಮಲ್ ಪ್ಲೇಸಸ್ಗೆ ರೌಂಡ್ ಮಾಡಿದಂತ ಆಯ್ತು. ಓಕೆ, ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಈ ಥರ್ಡ್ ಡಿಜಿಟ್ ಏನಿದೆ 7 ಅನ್ನುವಂಥದ್ದಿದೆ. ಸೊ ಗ್ರೇಟರ್ ದೆನ್ 5 ಅನ್ನುವಂಥದ್ದಾಗುತ್ತೆ. ರೈಟ್, 7 ಅನ್ನುವಂಥದ್ದು ಗ್ರೇಟರ್ ದೆನ್ 5. ರೈಟ್, ಸೊ ಈ ಒಂದು 2 ಅನ್ನುವಂಥದ್ದು ಏನಿದೆ, ಸೆಕೆಂಡ್ ಡಿಜಿಟ್ ನಲ್ಲಿರುವಂತಹ 2 ಅನ್ನುವಂಥದ್ದು ಏನಿದೆ ಅದಕ್ಕೆ ನಾವೇನ್ ಮಾಡಬೇಕು, +1 ಅನ್ನುವಂಥದ್ದನ್ನ ಮಾಡಬೇಕು. ಸೊ 7.43 ಅನ್ನುವಂಥದ್ದಾಗುತ್ತೆ. ರೈಟ್, ಈ ಥರ್ಡ್ ಎಕ್ಸಾಂಪಲ್ ನಲ್ಲಿ ನೋಡಿ, ಈ ಒಂದು ಥರ್ಡ್ ಡಿಜಿಟ್ ಏನಿದೆ 5 ಅನ್ನುವಂಥದ್ದಿದೆ. ಸೊ ಈಕ್ವಲ್ ಟು 5 ಆದ್ರೂ ಆಗಿರಬೇಕು ಅಥವಾ ಗ್ರೇಟರ್ ದೆನ್ 5 ಆದ್ರೂ ಆಗಿರಬೇಕು. ಸೊ ಈಕ್ವಲ್ ಟು 5 ಅನ್ನುವಂಥದ್ದಾಗಿದೆ. ಸೊ ನಾವೇನ್ ಮಾಡಬೇಕು, +1 ಅನ್ನುವಂಥದ್ದು ಮಾಡಬೇಕು. ಯಾವುದಕ್ಕೆ? ಈ ಸೆಕೆಂಡ್ ಡಿಜಿಟಿಗೆ ಮಾಡಬೇಕು. ರೈಟ್, ಸೊ 7.43 ಅನ್ನುವಂಥದ್ದು ಆನ್ಸರ್. ಈಗ ಕೇಳಿರುವಂತಹ ಕ್ವಶನ್ ಅನ್ನ ನೋಡಿ, ರೌಂಡ್ ಟು ಡೆಸಿಮಲ್ ಪ್ಲೇಸಸ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ, ಫ್ರಾಕ್ಷನ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ನಾವೀಗ ಇದನ್ನ ಡೆಸಿಮಲ್ ನಂಬರ್ ನಲ್ಲಿ ಬರಿಬೇಕು. ರೈಟ್, ಸೊ ಇದನ್ನ ನಾವು ಡೆಸಿಮಲ್ ನಂಬರ್ ನಲ್ಲಿ ಬರಿಬೇಕಾದ್ರೆ 12 ಡಿವೈಡೆಡ್ ಬೈ 89 ಮಾಡುವುದು ಕಷ್ಟ ಆಗುತ್ತೆ. ರೈಟ್, ಸೊ ನಾವು ಇದನ್ನ ಈಸಿಯಾಗಿ ಹೇಗೆ ಸಾಲ್ವ್ ಮಾಡ್ತೀವಿ ಅನ್ನುವಂಥದ್ದನ್ನ ನೋಡೋಣ. ನಾವಿಲ್ಲಿ ಫಸ್ಟ್ ಸ್ಟೆಪ್ ಯಾವುದನ್ನ ಮಾಡ್ತೇವೆ ಅಂತಂದ್ರೆ ರೇಷಿಯೋ ಫಾರ್ಮ್ ನಲ್ಲಿ ಬರಿತೇವೆ. ನೋಡಿ, ಫಸ್ಟ್ ಸ್ಟೆಪ್ ಏನು, ರೇಷಿಯೋ ಫಾರ್ಮ್ ಅಂತಂತಂದ್ರೆ ಇಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಇದರ ರೇಷಿಯೋ ಏನಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ. 12 1 12, 12 7 84 ಅನ್ನುವಂಥದ್ದಾಗುತ್ತೆ. ರೈಟ್, ಸೊ 12 1 12, 12 7 84 ಅನ್ನುವಂಥದ್ದಾಗುತ್ತೆ. ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ ಇದು 1:7 ನಲ್ಲಿ ಇದೆ. ರೈಟ್, ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂತಂದ್ರೆ, ಈ 89 ಡಿನಾಮಿನೇಟರ್ ಇದೆ, ಈ ಡಿನಾಮಿನೇಟರ್ ಅನ್ನ ನಾವು 100, 1000, 10,000 ಈ ರೀತಿಯಾಗಿ ಬರಿಬೇಕು. ಓಕೆ, ಸೊ ಇದು ಯಾವುದಕ್ಕೆ ಹತ್ತಿರವಿದೆ, 100ಗೆ ಹತ್ತಿರವಿದೆ. ರೈಟ್, ಸೊ ಈ 12 ಡಿವೈಡೆಡ್ ಬೈ 89 ಅನ್ನುವಂಥದ್ದು ಏನಿದೆ ಇದಕ್ಕೆ ನಾನು ಏನ್ ಆಡ್ ಮಾಡ್ತೇನೆ, 11 ಅನ್ನ ಆಡ್ ಮಾಡ್ತೇನೆ. 11 ಅನ್ನ ಆಡ್ ಮಾಡಿದಾಗ ಡಿನಾಮಿನೇಟರ್ ಏನಾಗುತ್ತೆ, 100 ಅನ್ನುವಂಥದ್ದಾಗುತ್ತೆ. ರೈಟ್, ಸೊ ಈ ಕೆಳಗಿರುವಂತಹದ್ದನ್ನ 11ಗೆ ಆಡ್ ಮಾಡಬೇಕಾದ್ರೆ ಮೇಲೆ ಇರುವಂತದ್ದನ್ನ ಯಾವ ನಂಬರಿಗೆ ಆಡ್ ಮಾಡಬೇಕು ಅನ್ನುವಂಥದ್ದನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ನೋಡಿ ಕೆಳಗಡೆ 7 ಅನ್ನುವಂಥದ್ದು ಇದ್ದಾಗ ಮೇಲ್ಗಡೆ 1 ಅನ್ನುವಂಥದ್ದಿದೆ. ನೋಡಿ 7 ಅನ್ನುವಂಥದ್ದು ಇದ್ದಾಗ 1 ಅನ್ನುವಂಥದ್ದಿದೆ. ಅದೇ ರೀತಿಯಾಗಿ ಇಲ್ಲಿ +11 ಮಾಡಿದ್ದೇವೆ. ರೈಟ್, ಸೊ 11 ಇದ್ದಾಗ ನಾವು ಯಾವುದಕ್ಕೆ ಪ್ಲಸ್ ಮಾಡಬೇಕು. ರೈಟ್, ಸೊ ಇದನ್ನ ನಾವು ಕಂಡುಹಿಡಿತಾ ಇದ್ದೇವೆ. ರೈಟ್, ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 11 ಡಿವೈಡೆಡ್ ಬೈ 7 ಅನ್ನುವಂಥದ್ದಾಗುತ್ತೆ. ಸೊ 11 ಡಿವೈಡೆಡ್ ಬೈ 7 ಮಾಡಿದಾಗ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಎಷ್ಟಾಗುತ್ತೆ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 2 ಅನ್ನುವಂಥದ್ದು ಬರುತ್ತೆ. ರೈಟ್, ಸೊ ಈ 2 ಅನ್ನ ನಾವು ಮೇಲ್ಗಡೆ ಆಡ್ ಮಾಡಬೇಕು. ಅಂದ್ರೆ 12 + 2 ಡಿವೈಡೆಡ್ ಬೈ 89 + 11. ರೈಟ್, ಸೊ 12 + 2 ಮಾಡಿದಾಗ 14 ಆಗುತ್ತೆ. 89 + 11 ಮಾಡಿದಾಗ 100 ಅನ್ನುವಂಥದ್ದಾಗುತ್ತೆ. ಸೊ
14 ಡಿವೈಡೆಡ್ ಬೈ 100 ಅಂತಂದ್ರೆ ಎಷ್ಟಾಗುತ್ತೆ? ಇಲ್ಲಿ 2 zeros ಇದೆ. ಸೊ 1 2 ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಅನ್ನು ಕೊಡಬೇಕು. ಸೊ 0.14 ಅನ್ನುವಂಥದ್ದು ಆನ್ಸರ್ ಬರುತ್ತೆ. ನೋಡಿ ಇಲ್ಲಿ ಕೆಳಗಡೆ ನಾವು 100 1000 10,000 ಯಾಕೆ ಬರಿತೇವೆ ಅಂತಂದ್ರೆ ಮೇಲ್ಗಡೆ ಇರುವಂತದ್ದನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ತೇವೆ. ಈ ಡಿವಿಷನ್ ಅನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ತೇವೆ. ಸೊ 14 ಡಿವೈಡೆಡ್ ಬೈ 100 ಏನಾಗುತ್ತೆ? ಇಲ್ಲಿ 2 0 ಇರೋ ಕಾರಣಕ್ಕೆ 2 ಡೆಸಿಮಲ್ ನಂಬರ್ಸ್ ಆದ್ಮೇಲೆ 2 ನಂಬರ್ಸ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಅನ್ನ ಕೊಡಬೇಕು. ಸೊ 0.14 ಅನ್ನುವಂಥದ್ದು ಆನ್ಸರ್. ಸೇಮ್ ಮೆಥಡ್ ಅನ್ನ ಯೂಸ್ ಮಾಡಿ ನಾವು ಈ ಕ್ವಶನ್ ಅನ್ನು ಕೂಡ ಸಾಲ್ವ್ ಮಾಡಿ ನೋಡೋಣ. ನೋಡಿ ಫಸ್ಟ್ ಸ್ಟೆಪ್ ಏನಿದೆ? ನಾವು ಫಸ್ಟ್ ಸ್ಟೆಪ್ ರೇಷಿಯೋ ಫಾರ್ಮ್ ನಲ್ಲಿ ಬರಿಬೇಕು. ಅದು ಕೂಡ ಅಪ್ರಾಕ್ಸಿಮೇಟ್ ಆಗಿರುವಂತಹ ರೇಷಿಯೋ ಫಾರ್ಮ್ ನಲ್ಲಿ ಬರಿಬೇಕು. ಸೊ 38 2s ಏನಾಗುತ್ತೆ? 76 ಅನ್ನುವಂಥದ್ದಾಗುತ್ತೆ. ಏನಾಗುತ್ತೆ? 1 ಡಿವೈಡೆಡ್ ಬೈ 2 ಈ ಒಂದು ರೇಷಿಯೋ ಏನಿದೆ ಇದು ಅಪ್ರಾಕ್ಸಿಮೇಟ್ ಆಗಿರುವಂತಹ ರೇಷಿಯೋ, ರೈಟ್? ಸೆಕೆಂಡ್ ಸ್ಟೆಪ್ ಏನಿದೆ? ಈ ಕೆಳಗೆ ಕೊಟ್ಟಿರುವಂತಹ ಡಿನಾಮಿನೇಟರ್ ಏನಿದೆ ಇದನ್ನ ನಾವು 100 1000 ಅಥವಾ 10,000 ಈ ರೀತಿಯಾಗಿ ಕನ್ವರ್ಟ್ ಮಾಡಬೇಕು. ಇದು 100ಗೆ ನಿಯರ್ ಇರುವ ಕಾರಣಕ್ಕೆ ನಾವೇನ್ ಮಾಡ್ತೇವೆ? 100ಗೆ ಕನ್ವರ್ಟ್ ಮಾಡ್ತೇವೆ, ರೈಟ್? ಸೊ 38 ಅನ್ನುವಂಥದ್ದನ್ನ ಹಾಗೆ ಇಡ್ತೇವೆ. ಡಿವೈಡೆಡ್ ಬೈ 87 ಪ್ಲಸ್ ಏನ್ ಮಾಡಿದಾಗ 100 ಅನ್ನುವಂಥದ್ದಾಗುತ್ತೆ? 87 ಪ್ಲಸ್ 13 ಮಾಡಿದಾಗ 100 ಅನ್ನುವಂಥದ್ದಾಗುತ್ತೆ, ರೈಟ್? ಸೊ ಮೇಲ್ಗಡೆ ಯಾವುದಕ್ಕೆ ಪ್ಲಸ್ ಮಾಡಬೇಕು? ನೋಡಿ ಕೆಳಗಡೆ 2 ಅನ್ನುವಂಥದ್ದಿದ್ದಾಗ ಮೇಲ್ಗಡೆ 1 ಅನ್ನುವಂಥದ್ದಿದೆ, ಕೆಳಗಡೆ 2 ಅನ್ನುವಂಥದ್ದಿದ್ದಾಗ ಮೇಲ್ಗಡೆ 1 ಅನ್ನುವಂಥದ್ದಿದೆ. ಸೊ ಈಗ 13 ಅನ್ನ ಆಡ್ ಮಾಡಿದ್ದೇವೆ. ಸೊ ಕೆಳಗಡೆ 13 ಅನ್ನ ಆಡ್ ಮಾಡಿದಾಗ ಮೇಲ್ಗಡೆ ಎಷ್ಟನ್ನ ಆಡ್ ಮಾಡಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 13 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ ಇದರ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ ಎಷ್ಟಾಗುತ್ತೆ? 2 6 12 ಅನ್ನುವಂಥದ್ದಾಗುತ್ತೆ. ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಎಷ್ಟಾಗುತ್ತೆ? 6 ಅನ್ನುವಂಥದ್ದಾಗುತ್ತೆ. ಸೊ 6 ಇಂದ ಆಡ್ ಮಾಡಬೇಕು. 38 ಪ್ಲಸ್ 6 ಮಾಡಿದಾಗ 44 ಆಗುತ್ತೆ. ಡಿವೈಡೆಡ್ ಬೈ 87 ಪ್ಲಸ್ 13 ಮಾಡಿದಾಗ 100 ಅನ್ನುವಂಥದ್ದಾಗುತ್ತೆ. ಸೊ ಇಲ್ಲಿ ಕೆಳಗಡೆ 2 0 ಇರೋ ಕಾರಣಕ್ಕೆ 2 ನಂಬರ್ಸ್ ಏನಿವೆ 2 ಡಿಜಿಟ್ಸ್ ಗಳೇನಿವೆ ಇದು ಆದಮೇಲೆ ನಾವು ಡೆಸಿಮಲ್ ಪಾಯಿಂಟ್ ಅನ್ನ ಕೊಡಬೇಕು. ಸೊ 0.44 ಅನ್ನುವಂಥದ್ದು ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್ ಕೂಡ ಇದೇ ಮೆಥಡ್ ಇಂದ ಸಾಲ್ವ್ ಮಾಡಿ ನೋಡೋಣ. ನೋಡಿ 312 ಡಿವೈಡೆಡ್ ಬೈ 887 ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ, ರೈಟ್? ಫಸ್ಟ್ ಸ್ಟೆಪ್ ಏನಿದೆ? ನಾವು ರ್ಯಾಂಡಮ್ ಆಗಿರುವಂತಹ ರೇಷಿಯೋ ಫಾರ್ಮ್ ನಲ್ಲಿ ಬರಿಬೇಕು, ರೈಟ್? ಸೊ ರೇಷಿಯೋ ಫಾರ್ಮ್ ನಲ್ಲಿ ಬರಿಬೇಕಾದ್ರೆ ನೋಡಿ 312 ಅನ್ನುವಂಥದ್ದಿದೆ. ಸೊ 300 ಅಂತ ಹೇಳಿ ಕನ್ಸಿಡರ್ ಮಾಡಿ. ಸೊ 300 ಇಂಟು 2 ಮಾಡಿದಾಗ 600 ಅನ್ನುವಂಥದ್ದಾಗುತ್ತೆ. 300 ಇಂಟು 3 ಮಾಡಿದಾಗ 900 ಅನ್ನುವಂಥದ್ದಾಗುತ್ತೆ. ಸೊ ಈ 887 ಅನ್ನುವಂಥದ್ದು 900ಗೆ ನಿಯರೆಸ್ಟ್ ಇದೆ. ಅಂದ್ರೆ 300 ಇಂಟು 3 ಅನ್ನುವಂಥದ್ದು ಮಾಡಬೇಕು. ಸೊ 1 ಡಿವೈಡೆಡ್ ಬೈ 3 ಅಂದ್ರೆ 1:3 ಅನ್ನುವಂಥದ್ದಾಗುತ್ತೆ, ರೈಟ್? ಸೆಕೆಂಡ್ ಸ್ಟೆಪ್ ಏನಿದೆ? ಈ ಕೆಳಗಡೆ ಕೊಟ್ಟಿರುವಂತಹ ಡಿನಾಮಿನೇಟರ್ ಏನಿದೆ ಇದನ್ನ ನಾವು 100 1000 10,000 ಫಾರ್ಮ್ ನಲ್ಲಿ ಬರಿಬೇಕು, ರೈಟ್? ಸೊ ಇದು 1000ಗೆ ನಿಯರೆಸ್ಟ್ ಆಗಿದೆ, ರೈಟ್? ಸೊ ಈ 312 ಅನ್ನುವಂಥದ್ದನ್ನ ಹಾಗೆ ಇಡ್ತೇನೆ. ಡಿವೈಡೆಡ್ ಬೈ 887 ಪ್ಲಸ್ 113 ಅನ್ನುವಂಥದ್ದಾಗುತ್ತೆ, ರೈಟ್? ಸೊ ಪ್ಲಸ್ 113 ಮಾಡಿದಾಗ 1000 ಅನ್ನುವಂಥದ್ದು ಬರುತ್ತೆ. ಸೊ ಕೆಳಗಡೆ 113 ಆಗಬೇಕಾದ್ರೆ ಮೇಲ್ಗಡೆ ನಾವು ಎಷ್ಟಕ್ಕೆ ಪ್ಲಸ್ ಮಾಡಬೇಕು? ನೋಡಿ ಕೆಳಗಡೆ 3 ಅನ್ನುವಂಥದ್ದಿದೆ, ಮೇಲ್ಗಡೆ 1 ಅನ್ನುವಂಥದ್ದಿರುತ್ತೆ, ರೈಟ್? ಸೊ 3 ಇದ್ದಾಗ 1 ಅನ್ನುವಂಥದ್ದಿದ್ದಾಗ 113 ಇದ್ದಾಗ ಮೇಲ್ಗಡೆ ಎಷ್ಟು ಪ್ಲಸ್ ಮಾಡಬೇಕು, ರೈಟ್? ಸೊ 113 ಡಿವೈಡೆಡ್ ಬೈ 3 ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಎಷ್ಟಾಗುತ್ತೆ? 38 ಅನ್ನುವಂಥದ್ದಾಗುತ್ತೆ. ಮೇಲ್ಗಡೆ ನಾವೇನ್ ಮಾಡ್ತೇವೆ? 38 ಅನ್ನುವಂಥದ್ದನ್ನ ಆಡ್ ಮಾಡ್ತೇವೆ, ರೈಟ್? ಸೊ 38 ಆಡ್ ಮಾಡಿದಾಗ 887 ಪ್ಲಸ್ 113. ನ್ಯೂಮರೇಟರ್ ಎಷ್ಟು ಬರುತ್ತೆ? 350 ಅನ್ನುವಂಥದ್ದು ಬರುತ್ತೆ. ಡಿವೈಡೆಡ್ ಬೈ ಡಿನಾಮಿನೇಟರ್ 1000 ಅನ್ನುವಂಥದ್ದು ಬರುತ್ತೆ. ಇಲ್ಲಿ 3 0ಗಳು ಇರುವ ಕಾರಣಕ್ಕೆ 3 ಡಿಜಿಟ್ಸ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಅನ್ನ ಕೊಡ್ತೇವೆ. ನೋಡಿ 1 2 3 ಅಂದ್ರೆ 0.350 ಅನ್ನುವಂಥದ್ದಾಗುತ್ತೆ. ಸೊ 0.35 ಅನ್ನುವಂಥದ್ದು ಆನ್ಸರ್. ಈಗ ನಾನು ಹೇಳಿರುವಂತಹ ಮೆಥಡ್ ಅನ್ನು ಯೂಸ್ ಮಾಡಿ ಈ ಒಂದು ಕ್ವಶನ್ಗೆ ಏನ್ ಆನ್ಸರ್ ಬರುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಆಪ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಬರುವಂತಹ 40ಕ್ಕೂ ಹೆಚ್ಚು ಟಾಪಿಕ್ಸ್ಗಳನ್ನು ತಿಳಿಸಿದ್ದೇವೆ. ನಮ್ಮ ಕೋರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿಯೂ ಕೂಡ ಲಭ್ಯವಿದೆ. ಆಸಕ್ತಿ ಇದ್ದರೆ ಡೌನ್ಲೋಡ್ ಮಾಡಿಕೊಳ್ಳಿ. ಆ್ಯಪಿನ ಹೆಸರು ಅನಂತರಾವ್ ಎಜುಕೇಶನ್.